ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಸಂವಹನ ಪತ್ರಿಕೆಯಲ್ಲಿನ ಜನರಲ್ ಕನ್ನಡ ಈ ಒಂದು ವಿಷಯದಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ ಪೇಪರು 2023ಯಲ್ಲಿ ಕಂಡಕ್ಟ್ ಮಾಡಲಾಗಿದ್ದು, ಇದು ಇಲ್ಲಿ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಕನ್ನಡ ಲ್ಯಾಂಗ್ವೇಜ್ ಏನು ಕ್ವೆಶನ್ಸ್ಗಳದಾವಲ್ಲ, ಸೊ ಇವು ವೆರಿ ಇಂಪಾರ್ಟೆಂಟ್. ಓಕೆನಾ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ. ಸೊ ಈ ಕೆಂಡದ ಬೆಳದಿಂಗಳು ಈ ಒಂದು ಕಥಾ ಸಂಕಲನವನ್ನು ಗುರುಪ್ರಸಾದ್ ಕಂಟಲಗೆರೆ ಇವರು ಒಂದು ನಿರ್ಮಿಸಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಗುರುಪ್ರಸಾದ್ ಕಂಟಲಗೆರೆ. ನೆಕ್ಸ್ಟ್, ತಳ ಎಂಬುದು. ತಳ ನೋಡಿ, ಈಗ ತಳ ಮತ್ತು ತಳ ಸೇಮ್ ಪದ, ಒಂದೇ ಪದ ಎರಡು ಸಲ ಬಂದರೆ ಅದು ಏನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ದ್ವಿ ಅಂದರೆ ಏನಪ್ಪ? ದ್ವಿ ಅಂದರೆ ಎರಡು. ಓಕೆ, ರುಕ್ತಿ ಅಥವಾ ಅದು ಉಕ್ತಿ ಅಂದರೆ ಏನಪ್ಪ? ಮಾತು. ಅಂದರೆ ಒಂದೇ ಪದ ಎರಡು ಸಲ ಬಂದರೆ ಅದು ದ್ವಿರುಕ್ತಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ದ್ವಿರುಕ್ತಿ, ಆಪ್ಷನ್ ನಂಬರ್ 2. ಮತ್ತು ಇಲ್ಲಿ ಅನುಕರಣ ಅವ್ಯಯ ಬೇರೆ ಬರುತ್ತೆ. ಓಕೆನಾ, ಅದು ಕನ್ಫ್ಯೂಸ್ ಆಗಬೇಡಿ. ಅದನ್ನು ಅನುಕರಣ ಅವ್ಯಯವನ್ನು ನಿಮಗೆ ಸೆಪ್ರೇಟಾಗಿ ಹೇಳ್ತೀನಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬಂತು? ದ್ವಿರುಕ್ತಿ. ಅವಡುಗಚ್ಚು ಈ ಒಂದು ನುಡಿಗಟ್ಟಿನ ಅರ್ಥ ಏನು? ಅವಡುಗಚ್ಚು ಅಂದರೆ ಸಿಟ್ಟಿಗೇಳೋದು. ಅವಡುಗಚ್ಚು ಸಿಟ್ಟಿಗೇಳೋದು, ಆಪ್ಷನ್ 2 ಕರೆಕ್ಟ್. ಇವುಗಳಲ್ಲಿ ಸಮಾಸ ಪದ ಯಾವುದು? ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಮಾಸ ಪದ ಯಾವುದು? ನೀವು ನೋಡ್ಬೋದು, ಹೂವು, ಮನೆ, ಕಾಲು, ಇವು ಏನದವಪ್ಪ? ಒಂದು ಸಿಂಪಲ್ ಒಂದೇ ಒಂದು ಪದ ಅದಾವೆ. ಇದರಲ್ಲಿ ಏನು ಎರಡು ಪದಗಳಿಂದ ಕೂಡಿ ಒಂದೇ ಪದ ಆಗಿಲ್ಲ, ಮಿಶ್ರ ಪದ ಇಲ್ಲ ಇಲ್ಲಿ. ಓಕೆನಾ, ಸೊ ಕಾಲು ಬಳೆ ಇದು ಕರೆಕ್ಟ್ ಆನ್ಸರ್. ಕಾಲು ಬಳೆ, ಕಾಲಿನ ಪ್ಲಸ್ ಬಳೆ, ಕಾಲು ಬಳೆ. ಸೊ ಇದು ಸಮಾಸ ಪದ. ವಲ್ಲಿ ಈ ಒಂದು ಪದದ ತದ್ಭವ ರೂಪ ಏನು? ವಲ್ಲಿ ಇದ್ರದ್ದು ತದ್ಭವ ರೂಪ ಬಳ್ಳಿ. ನೆಕ್ಸ್ಟ್ ಕ್ವೆಶನ್. ತ ಎಂಬ ಧ್ವನಿಯ ಉತ್ಪತ್ತಿ ಸ್ಥಾನ. ಉತ್ಪತ್ತಿಯಲ್ಲಿ ಆಗತ್ತಪ್ಪ ತ ಇದು ದಂತ್ಯ. ದಂತ್ಯ ಅಂದರೆ ಏನು? ಆ ಒಂದು ಹಲ್ಲುಗಳಲ್ಲಿ, ನಿಮ್ಮ ಒಂದು ಹಲ್ಲುಗಳಲ್ಲಿ ಆಗ್ತದೆ. ಈಗ ನೀವು ನೋಡಿ, ಓಷ್ಟೆ ಅಂದರೆ ಏನಪ್ಪ? ತುಟಿ. ಪ ಇದು ಓಷ್ಟೆ. ಪ ಅಂದರೆ ಏನು? ಆ ತುಟಿಯ ಮುಖಾಂತರ ನೀವು ಆ ಒಂದು ಅಕ್ಷರವನ್ನು ಧ್ವನಿಸಿರ, ಸೊ ಅದು ಓಷ್ಟೆ ಆಗುತ್ತೆ. ಓಷ್ಟೆ ಅಕ್ಷರ. ದಂತ್ಯ ಅಂದರೆ ಹಲ್ಲುಗಳು. ತಾಲವ್ಯ ಅಂದರೆ ದವಡೆ. ಮೂರ್ಧನ್ಯ ಅಂದರೆ ಈ ನ್ಯಾಲಿಗೆಯ ಮುಂಭಾಗ. ಓಕೆನಾ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇದು ದಂತ್ಯ. ನೆಕ್ಸ್ಟ್, ಉತ್ತರ ದೇವಿಯ ಹಾಡು ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ಉತ್ತರ ದೇವಿಯ ಹಾಡು ಇದು ಜನಪದ ಸಾಹಿತ್ಯಕ್ಕೆ ಸೇರುತ್ತದೆ. ಛಂದಸ್ಸಿನಲ್ಲಿ ಬರುವ ಅಕ್ಷರಗಣಗಳ ಸಂಖ್ಯೆ. ಛಂದಸ್ಸಿನಲ್ಲಿ ಒಟ್ಟು ಅಕ್ಷರಗಣಗಳ ಸಂಖ್ಯೆ 10. ಇಲ್ಲಿ ಕರೆಕ್ಟ್. ಅಕ್ಷರಗಣ 10. ಸಮುದ್ರದ ಸ್ನೇಹ, ಕುಡಿಯೋ ನೀರಿಗೆ ಬಡತನ.
ಈ ಗಾದೆ ಅರ್ಥ ಗ್ರಹಿಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಅರ್ಥವುಳ್ಳಾದ ಒಂದು ಗಾದೆ ಇದೆ ಅದು. ಸಮುದ್ರದ ಸ್ನೇಹ, ಕುಡಿಯೋ ನೀರಿಗೆ ಬಡತನ. ಅಂದರೆ ಎಷ್ಟೋ ನೀರಿದೆ ಸಮುದ್ರದಲ್ಲಿ, ಅದರ ಜೊತೆ ಒಂದು ಮಿತ್ರವನ್ನು ಮಾಡಿದ್ರೆ ಆದರೆ ನಿಮಗೇನು ಯೂಸಾ? ಕುಡಲಿಕ್ಕೆ ಒಂದೇನಪ್ಪ, ಒಂದು ವಾಟಿ ಅಥವಾ ಒಂದು ಚೆರಿಗೆ, ಒಂದು ತಂಬಿಗೆ ನೀರು ಸಿಗೋದಿಲ್ಲ ನಿಮಗೆ. ಒಂದು ಹನಿ ಅಟ್ಲೀಸ್ಟ್ ಒಂದು ಡ್ರಾಪ್ ಆದರೂ ನಿಮಗೆ ಒಂದು ಹನಿ ಕೂಡ ನೀರು ಸಿಗೋದಿಲ್ಲ ಆ ಸಮುದ್ರದ ಸ್ನೇಹ ಮಾಡಿದ್ರೆ. ಸೊ ಇಲ್ಲಿ ಬಟ್ ಈ ಒಂದು ಗಾದೆಯ ಅರ್ಥ ಏನಾಗ್ತದೆ, ಇದರ ಒಂದು ನಿಜರೂಪ ಏನು ಅಂದರೆ, ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ. ಓಕೆನಾ? ಅಂದರೆ ಎಲ್ಲ ಒಂದೇ ಇದು. ಇಷ್ಟು ಸಮುದ್ರದಲ್ಲಿ ಎಷ್ಟೋ ನೀರಿದ್ದರೂ ಒಂದು ಹನಿ ಕೂಡಲಿಕ್ಕೆ ಯೋಗ್ಯವಾದದ್ದಲ್ಲ. ಹಾಗೆ ಸಿರಿವಂತನ ಅಂತ್ಯಕ್ಕೆ ಎಷ್ಟೋ ಹಣ ಇದ್ರೇನು ಅವನು ಸ್ನೇಹ ಮಾಡಿದ್ರೂ ನಿನಗೆ ಒಂದು ಕಷ್ಟ ಕಾಲದಲ್ಲಿ ಅವನು ₹1 ಕೊಡೋದಿಲ್ಲ. ಹಾಗೆ ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರವಾಸ ಕೃತಿ ಮತ್ತು ಲೇಖಕರನ್ನು ಹೊಂದಿಸಿ. ಒಂದನೇದೇನು ನೋಡಿ, ಅಪರ ವಯಸ್ಕನ ಅಮೇರಿಕಾ ಯಾತ್ರೆ. ಅಪರ ವಯಸ್ಕ ನೋಡಿ ಈಗ ಫ್ರೆಂಡ್ಸ್, ಎಸ್, ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಇದು ಯಾರ್ದಪ್ಪ? ಇದು ಎ.ಎನ್. ಮೂರ್ತಿರಾವ್ ಅವರದು. ಎ.ಎನ್. ಮೂರ್ತಿರಾವ್ ಅವರ ಒಂದು ಇದು ಕೃತಿ. ಅಮೇರಿಕಾದಲ್ಲಿ ನಾನು ಬಿ.ಜಿ.ಎಲ್. ಸ್ವಾಮಿ. ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂದರೆ ಪ್ರಭುಶಂಕರ್. ನಾನು ಅಮೇರಿಕೆಗೆ ಹೋಗಿದ್ದೆ, ಕೃಷ್ಣಾನಂದ ಕಾಮತ್. ಸೊ ಇದು ಕ್ವಶನ್ ನಾವು ಟಫ್ ಅಂತಲೇ ಅನ್ಬೋದು. ಯಾಕಪ್ಪ ಟಫ್ ಅಂತೀರಾ? ಯಾಕೆಂದರೆ ಎಲ್ಲ ಕೃತಿಗಳು ಅಮೇರಿಕಾ. ಸೊ ಈ ಅಮೇರಿಕಾ ಎಂಬ ಈ ಒಂದು ದೇಶದ ರಿಲೇಟೆಡ್ ಅವರ ಒಂದು ಏನೋ ಆ ಟ್ರಾವೆಲಿಂಗಲ್ಲಿ ಏನು ಒಂದು ಕೃತಿಯನ್ನು ರಚಿಸಿದ್ದಾರೆ. ಸೊ ಅವರ ಯಾತ್ರೆಯ ನೆನಪಿಗಾಗಿ ಎಲ್ಲ ಅಮೇರಿಕನ ಕೊಟ್ಟಿದ್ದಾರೆ. ಆದರೆ ನಮಗೇನು ಮ್ಯಾಕ್ಸಿಮಮ್ 1-2 ಗೊತ್ತಿರುತ್ತವೆ. ಆದರೆ ಹಿಂಗೆ ಎಲ್ಲ ಒಂದು ಮಿಕ್ಸ್ ಮಾಡಿಕೊಟ್ರೆ ಸೊ ಒಂದಕ್ಕೊಂದು ಮ್ಯಾಚ್ ಮಾಡೋದು ತುಂಬ ಟಿಪಿಕಲ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 2 ಬರುತ್ತೆ. 4, 3, 1, 2. ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಎ.ಎನ್. ಮೂರ್ತಿರಾವ್. ಅಮೇರಿಕಾದಲ್ಲಿ ನಾನು ಅಂದರೆ ಬಿ.ಜಿ.ಎಲ್. ಸ್ವಾಮಿ. ನಾನು ಅಮೇರಿಕಾದಲ್ಲಿ ಅಂದರೆ ಇಷ್ಟ ನೀವು ನೆನಪು ಇಟ್ಕೊಳ್ಳಿ. ಬಿ.ಜಿ.ಎಲ್. ಸ್ವಾಮಿಗಳು ಯಾವತ್ತೂ ಮುಂದಿರ್ತಾರೆ. ಹಂಗೆ ಅಮೇರಿಕಾದಾಗೂ ನಾನೇ ಅನ್ನಂಗೆ. ಮತ್ತು ನೆಕ್ಸ್ಟ್ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂದರೆ ಶಂಕರ. ಓಕೆನಾ? ಸೊ ಪ್ರಭುಶಂಕರ. ನಾನು ಅಮೇರಿಕೆಗೆ ಹೋಗಿದ್ದೆ, ಕೃಷ್ಣಾನಂದ ಕಾಮತ್. ಓಕೆನಾ? ಗಳಪ ಎಂದರೆ ನಾಟ್ ಬಳಪ. ಗಳಪ ಅಂದರೆ ಬಾಯಿಗೆ ಬಂದಂತೆ ಹರಟುವವ. ಗಳಪ ಅಂದರೆ ಬಾಯಿಗೆ ಬಂದಂಗೆ ಒದರಾಡವ, ಬಾಯಿಗೆ ಬಂದಂಗೆ ಮಾತಾಡವ. ಸ್ಟೈಲಿಶ್ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಪದಕ್ಕಿರುವ ಕನ್ನಡದಲ್ಲಿ ಸರಿ ಹೊಂದುವ ಅರ್ಥ ಏನು? ಸ್ಟೈಲಿಶ್ ಅಂದರೆ ಆಕರ್ಷಕ. ಭತ್ತ ಎಂಬ ಅರ್ಥವನ್ನು ನೀಡದ ಪದ. ಅಂದರೆ ಇದರಲ್ಲಿ 4ರಲ್ಲಿ 3 ಪದಗಳು ಭತ್ತಕ್ಕೆ ಸಮಾನಾರ್ಥಕ ಪದಗಳಿದ್ದಾವೆ. ಅದರಲ್ಲಿ ಒಂದು ಮಾತ್ರ ಅದರ ಅರ್ಥವನ್ನು ನೀಡುವುದಿಲ್ಲ. ಸೊ ಆ ಒಂದು ಕರೆಕ್ಟ್ ಆನ್ಸರ್ ಏನು? ಕಡಿಮೆ. ಇಲ್ಲಿ ಕಯಮೆ, ನೆಲ್ಲು, ಕಳವಿ, ನೆಲ್ಲು ಅಂದ್ರೇ ಭತ್ತ. ಬಟ್ ಕಡಿಮೆ ಅಂದರೆ ಅದು ಭತ್ತ ಆಗೋದಿಲ್ಲ. ಇಲ್ಲಿ 14ರಿಂದ 16 ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ. ನನ್ನಿ
ನನ್ನಿ ಅಂದರೆ ಏನು? ನನ್ನಿ ಅಂದರೆ ಸತ್ಯವಂತಿಕೆ. ನನ್ನಿ ಸತ್ಯ. ಓಕೆನಾ? ಜಮೀನು ಎಂಬುದು ಡ್ಯಾಶ್ ಭಾಷೆಯ ಪದ. ಜಮೀನು ಇದು ಪಾರ್ಸಿ ಪದ. ಲೋಕದೋಳ್ ಪದದಲ್ಲಿರುವ ವಿಭಕ್ತಿ ದೋಳ್, ಓಳ್ ಬರುತ್ತೆ. ಓಳ್ ಅಂದರೆ ಯಾವುದಪ್ಪ ಇದು? ಇದು ಸಪ್ತಮಿ ಅಲ್ಲಿ ಅಥವಾ ಓಳ್ ಅಥವಾ ಅಲ್ಲಿ ಎಲ್ಲ ಒಂದೇ. ನೆಕ್ಸ್ಟ್, ಇಲ್ಲಿ ಗೆರೆ ಎಳೆಯಲಾದ ಪದಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ. ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅಂತ 4ನೇ ಆಪ್ಷನನ್ನು ಚಾಯ್ಸ್ ಮಾಡಿ. ಸರಯೂ ನದಿಯ ದಡದ ಮೇಲೆ ರಚನೆಗೊಂಡಿತ್ತು. ಇದು ಕರೆಕ್ಟ್. ಕುವೆಂಪು ಅವರು ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಆಪ್ಷನ್ ನಂಬರ್ 3. ನೆಕ್ಸ್ಟ್, ಇಲ್ಲಿ ಕೆಳಗಿನಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. ಬಾರದು ಅಂದರೆ ಏನಪ್ಪ? ಇದೇನಾಗತ್ತಾ? ಇದು ನಿಷೇಧಾರ್ಥಕ. ಬಾರದು. ಈ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ. ಅವುಗಳನ್ನು ಒಂದು ಅರ್ಥಪೂರ್ಣವಾಗುವಂತೆ ಪುನಃ ಜೋಡಿಸಿ. ನೋಡಿ, ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹಳೆಬೇರು. ಸ್ವಲ್ಪ ಒಂದಕ್ಕೊಂದು ಈಗ ರ್ಯಾಂಡಮ್ ಅದಾವೆ. ಸೊ ಇದನ್ನು ಒಂದು ಕರೆಕ್ಟಾಗಿ ಜೋಡಿಸಿದರೆ ಏನಾಗುತ್ತಾ? ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಅಂದರೆ ಹಳೆಬೇರು ಮತ್ತು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ನೀವು ನೋಡ್ರಿ, ಈಗ ಯಾವುದಾದ್ರೂ ಒಂದು ಮರವನ್ನು ನೋಡ್ಬೋದು, ಅದು ತುಂಬ ಹಳೇದಾಗಿರ್ತದೆ ಮರ. ಓಕೆನಾ? ತುಂಬ ಹಳೇದಾದ್ರೆ ಕೆಳಗಡೆ ಈ ಬೇರುಗಳು ಮತ್ತು ಕಾಂಡ, ಇದೇನು ಸ್ಟೆಮ್ ಅಂತಿರಲ್ಲ, ಈ ಕಾಂಡಗಳು ಎಲ್ಲ ಫುಲ್ ಓಲ್ಡ್ ಆಗಿದ್ದು, ಆದರೆ ಮೇಲೆ ಇಲ್ಲಿ ಎಲೆಯ ಒಂದು ಹೊಸ ಚಿಗುರು ತಂದರೆ ಎಷ್ಟು ಚಂದ ಕಾಣ್ತೈತೆ ಆ ಮರ. ಅದಕ್ಕೆ ಅಂತಾರೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಈ ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ. ಅಳಿಯುವುದೇ ಡ್ಯಾಶ್ ಉಳಿಯುವುದೇ ಕೀರ್ತಿ. ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ. ಈ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ. ನೆನಪಿಲ್ಲ ಎಂಬುದು ಯಾವ ಸಂಧಿ? ನೆನಪಿಲ್ಲ ಯಾವುದಾಗತ್ತಪ್ಪ? ಲೋಪ ಸಂಧಿ. ಹೆಂಗ? ನೆನಪು ಪ್ಲಸ್ ಇಲ್ಲ. ಇದು ಏನು? ನೆಕ್ಸ್ಟ್ ನೆನಪಿಲ್ಲ ಅಂದರೆ ಇಲ್ಲಿ ಈ ಪೂರ್ವ ಪದದಲ್ಲಿ ಹೂ ಇದೆ. ಇಲ್ಲಿ ಈ ಹೂ ಈ ಹೂ ಏನಾಗಿದೆಯಪ್ಪ? ಇಲ್ಲಿ ನೆನಪಿಲ್ಲದಲ್ಲಿ ಲೋಪವಾಗಿತ್ತು. ಅದಕ್ಕೆ ಇದು ಲೋಪಸಂಧಿ. ಅರ್ಥ ಆಯ್ತಾ? ತಲ್ಲನಿಸದಿರು ಕಂಡ್ಯ ತಾಳು ಮನವೇ. ಇದನ್ನು ರಚಿಸಿದವರು ಯಾರು? ಕನಕದಾಸರು ಇದನ್ನು ರಚಿಸಿದವರು. ಮಗಳು ಹೂವನ್ನು ಕಿತ್ತಳು. ಈ ವಾಕ್ಯದ ಮಗಳು ಪದದಲ್ಲಿನ ವಿಭಕ್ತಿ ಪ್ರತ್ಯಯ. ಮಗಳು ಏನು ಬರ್ತದಪ್ಪ? ಹೂ ಬರ್ತೈತೆ. ಹೂ ಅಂದ್ರೇನು? ಪ್ರಥಮ ಹೂ, ದ್ವಿತೀಯ ಹಣ್ಣು, ಚತುರ್ಥಿ ಇದು ತೃತೀಯದಿಂದ, ಚತುರ್ಥಿ ಹೀಗೆ, ಕೆ ಅಕ್ಕೆ. ಓಕೆನಾ?
ಈ ಥರ ನೀವೆಲ್ಲ ಓದ್ಕೋಬೇಕು ಅದನ್ನು. ಪಂಚಮಿ ದಶಿಯಂತ, ಷಷ್ಠಿ ಸಪ್ತಮಿ ಅಲ್ಲಿ, ಸಂಬೋಧನ ಈರ, ಈ ಥರ ಒಂದು 7 ವಿಭಕ್ತಿ ಪ್ರತ್ಯಯಗಳನ್ನು ನೀವು ಬಾಯಾಟ ಮಾಡಬೇಕು. ಕುರುಡರ ರಾಜ್ಯದಲ್ಲಿ ಡ್ಯಾಶ್ ಡ್ಯಾಶ್ ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿ. ಕುರುಡರ ರಾಜ್ಯದಲ್ಲಿ ಒಕ್ಕನನೇ ರಾಜ್ಯ, ಒಕ್ಕನನೇ ರಾಜ. ಪೂಜಿಸು, ಪೂಜಿಸು ಎಂಬುದು ಇದೇನಪ್ಪ? ಸಾಧಿತ ಧಾತು, ಸಾಧಿತ ಧಾತು. ನೆಕ್ಸ್ಟ್ ಪರಿಭವ. ಪರಿಭವ ಅಂದರೆ ಏನಪ್ಪ? ಪರಿಭವ ಅಂದರೆ ಅಪಮಾನ. ಪರಾಭವ ಅಂದರೆ ಸೋಲು, ಬಟ್ ಪರಿಭವ ಅಂದರೆ ಅಪಮಾನ. ನೆಕ್ಸ್ಟ್ ಅಚ್ಚಗನ್ನಡ ಶಬ್ದ ಗುರುತಿಸಿ. ಇಲ್ಲಿ 4 ಶಬ್ದಗಳಿದ್ದಾವೆ. ಅದರಲ್ಲಿ ಅಚ್ಚಗನ್ನಡ ಯಾವುದಪ್ಪ ಅಂದರೆ ಇಲ್ಲಿ ಎಣ್ಣೆ, ಇದು ಕಿರಾಣಿ, ತಾಕತ್ತು, ಗಡದ್ದು, ಇದೆಲ್ಲ ಅನ್ಯ ಭಾಷೆ. ಗೋಧೂಳಿ ಕೃತಿಯ ಸಾಹಿತ್ಯ ಪ್ರಕಾರ. ಗೋಧೂಳಿ ಅಂಕನ ಸಾಹಿತ್ಯ ಪ್ರಕಾರ. ಮುಂಗಾಲು ಪದದ ಸಮಾಸವನ್ನು ಗುರುತಿಸಿ. ಮುಂಗಾಲು, ಮುಂದಿನ ಪ್ಲಸ್ ಕಾಲು, ಮುಂಗಾಲು. ಇದು ಒಂದು ಅಂಶವನ್ನು ತೋರಿಸ್ತದೆ. ಕಾಲು, ಕಾಲಿನ ಮತ್ತು ಕಾಲಿನಲ್ಲಿ ಯಾವುದಪ್ಪ? ಮುಂಗಾಲು. ಅಂದರೆ ಕಾಲಿನಲ್ಲಿ ಬರೋದು ಮುಂಗಾಲು. ಅಂದರೆ ಆ ಒಂದು ಪೂರ್ತಿ ಅಂಶದಲ್ಲಿಂದು ಒಂದು ಅಂಶವನ್ನು, ಅಂದರೆ ಒಂದು ಪೂರ್ಣ ರೂಪದ ಒಂದು ಪಾಠ ಇದೇನು ಒಂದು ಇರ್ತದಲ್ಲ, ಆ ಪೂರ್ಣ ರೂಪದ ಒಂದು ಪಾಠಲ್ಲಿ ಆ ಒಂದು ಅಂಶವನ್ನು ತೋರಿಸಿಕೊಡೋದು ಅಂಶಿ ಸಮಾಸ. ನೆಕ್ಸ್ಟ್ ಮುನಿಪೋತ್ತಮ್. ಮುನಿಪೋತ್ತಮ್ ಪದವನ್ನು ಬಿಡಿಸಿ. ಮುನಿಪ ಪ್ಲಸ್ ಉತ್ತಮ, ಮುನಿಪೋತ್ತಮ್. ಛಂದಸ್ಸಿನಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. 1 ಮಾತ್ರೆ, 2 ಮಾತ್ರೆ ಅಂದರೆ ಪದಗಳ ಒಂದು. ಈಗ ಗಣ ಐತಿಲ್ಲಿ, ಗಣಕ್ಕೊಂದು ಮಾತ್ರೆ, ಈ ಥರ ಗಣ ಮಾತ್ರೆಗಳೇನು ಈ ಥರ ಇರ್ತಾವೆ ಮಾತ್ರೆ. ಓಕೆನಾ? ಇಲ್ಲಿ ಕಾಲವನ್ನು ಅಳೆಯುವ ಮಾನ. ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ. ಈ ಕೃತಿ ರಚಿಸಿದವರು D.N. ಶಂಕರ್ ಭಟ್. D.N. ಶಂಕರ್ ಭಟ್. ನಿಮಗೆ ಎಲ್ಲ ಸಾಹಿತ್ಯ ನೆನಪಿರಬೇಕಾ? ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ನೀವು ರಿವಿಷನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ಒಂದು 20 ಕ್ವಶನ್ಗಳಲ್ಲಿ ಆದ್ರೂ ಅಟ್ಲೀಸ್ಟ್ 2 to 3 ಕ್ವಶನ್ಸ್ ರಿಪೀಟೆಡ್ ಆಗುವ ಸಾಧ್ಯತೆಗಳಿರ್ತಾವ. ಸುವರ್ಣ ಪುತ್ಥಳಿ ಕೃತಿಗೆ ಬಂದ ಪ್ರಶಸ್ತಿ ಪಂಪ ಪ್ರಶಸ್ತಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ತಾನು ಎಂಬ ಸರ್ವನಾಮವು. ತಾನು ಅನ್ನೋದು ಆತ್ಮಾರ್ಥಕ ಸೂಚಕ. ತಾನು, ತಾವು, ಓಕೆನಾ? ಇವು ತಾನು, ತಾವು, ಇವು ಆತ್ಮಾರ್ಥಕ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಸಾಮಾನ್ಯ ಕನ್ನಡದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ ಒಂದು ಕ್ವಶನ್ಗಳಾಗಿದ್ದವು. ಸೊ ಎಲ್ಲರೂ ಈ ಒಂದು ಕ್ವಶನ್ಸ್ಗಳನ್ನು ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂಬರುವ ಎಲ್ಲ ಒಂದು ಏನಪ್ಪ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ಇವು ವೆರಿ ವೆರಿ ಯೂಸ್ಫುಲ್ ಅದಾವ. ಸೊ ಈ ಒಂದು ಇದನ್ನು ಬಿಟ್ಟು ಇನ್ನೂ ತುಂಬ ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಏನಪ್ಪ ಇಂಗ್ಲೀಷ್ ಆಗಲಿ, ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಆಗಲಿ, ಮತ್ತು ಸಾಮಾನ್ಯ ಜ್ಞಾನ ಅಂದರೆ GK ಕ್ವಶನ್ ಪೇಪರು, ಇವೆಲ್ಲ ಪ್ರಿವಿಯಸ್ ಇಯರ್ KPSC ಆಗಲಿ, KE ಆಗಲಿ ತುಂಬ ಒಂದು ಕ್ವಶನ್ ಪೇಪರ್ಗಳನ್ನು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರು ಆ ಒಂದು ಲಾಭವನ್ನು ಪಡೆದಿಲ್ಲ, ಸೊ ಆ ಒಂದು ವಿಡಿಯೋಗಳನ್ನು ನೀವು ಚೆಕ್ ಮಾಡ್ಬೋದು. ಓಕೆನಾ? ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.